ಸ್ನೇಹಿತರೆ ನಮಸ್ಕಾರ. ನಮಗೆ ಚೆನ್ನಾಗಿದ್ದಾಗ ಸಂಬಂಧಗಳ ಬೆಲೆ ಗೊತ್ತಾಗೋದಿಲ್ಲ. ನಮಗೆ ಚೆನ್ನಾಗಿದ್ದಾಗ ಯಾರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ನಮಗೆ ಚೆನ್ನಾಗಿದ್ದಾಗ ಯಾರ ಜೊತೆಗೆ ಯಾವ ರೀತಿಯಾದಂಥ ಸಂಬಂಧವನ್ನು ಬೆಳೆಸಬೇಕು ಮತ್ತು ಅವರ ಜೊತೆಗೆ ಆ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರನೂ ಕೂಡ ಗೊತ್ತಾಗೋದಿಲ್ಲ. ಅರಿವಿಗೂ ಕೂಡ ಬರೋದಿಲ್ಲ ಬಿಡಿ ಆ ವಿಚಾರ. ಆದರೆ ಯಾವಾಗ ನಮಗೆ ಕಷ್ಟ ಬರುತ್ತೋ, ಯಾವಾಗ ನಮಗೆ ಆಗೋದಿಲ್ಲ ಅಂತೇಳಿ ಅನಿಸುತ್ತೋ ಆಗ ಎಲ್ಲವೂ ಕೂಡ ಬೇಕಾಗುತ್ತೆ. ಯಾರು ನಮ್ಮ ಜೊತೆಗೆ ನಿಲ್ತಾರೆ ಆವಾಗ ಅನ್ನೋದು ಸತ್ಯ ಗೊತ್ತಾಗ್ತದೆ. ಅದೇ ಕಾರಣಕ್ಕೆ ನಾವು ಯಾವುದೇ ಸಂಬಂಧವನ್ನು ಅಥವಾ ಯಾವುದೇ ಒಂದು ಈ ರಿಲೇಷನ್ಶಿಪ್ಗಳನ್ನು ಅಂದರೆ ಅದು ಗೆಳೆತನ ಇರ್ಬೋದು ಅಥವಾ ಸಹೋದರತ್ವ ಇರ್ಬೋದು, ತಂದೆ ತಾಯಿಗಳಿರ್ಬೋದು ಅಥವಾ ಇತರರು ಯಾರೇ ಆಗಿರ್ಬೋದು, ಬಂಧು ಮಿತ್ರರು ಯಾರೇ ಆಗಿರ್ಬೋದು, ಆ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಬಾರದು ಅಂತೇಳಿ ಹಿರಿಯರು ಹೇಳುವಂಥದ್ದು. ಇದಕ್ಕೆ ಸ್ಪಷ್ಟವಾದಂಥ ನಿದರ್ಶನ ಅಂದರೆ ಇವತ್ತಿಗೆ ಆಸ್ಪತ್ರೆಯಲ್ಲಿ ನರಳುತ್ತಿರುವಂತಹ ನಟ ಶ್ರೀಧರ್ ಅವರು. ಹೌದು, ನಿಮಗೀಗಾಗಲೇ ಸಾಕಷ್ಟು ಸ್ಟೋರಿಯ ಮೂಲಕ ಪಾರು ಮತ್ತು ವಧು ಸೀರಿಯಲ್ಗಳಲ್ಲಿ ಹಾಗೆಯೇ ಇನ್ನಿತರ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದಂಥ ನಟ ಶ್ರೀಧರ್ ಅವರ ಪರಿಸ್ಥಿತಿಯ ಬಗ್ಗೆ ವಿವರಿಸಿ ಹೇಳಿದ್ದೆ. ಯಾಕೆ ಹೀಗಾಯಿತು, ಕಳೆದ ಎಷ್ಟು ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ನರಳುತ್ತಿದ್ದಾರೆ, ಅದಕ್ಕೆ ಕಾರಣ ಏನು, ಜೊತೆಗೆ ಇವರು ಪ್ರೀತಿಸಿ ಮದುವೆಯಾದಂತಹ ಹೆಂಡತಿಯೇ ಕೈಕೊಟ್ಟು ಹೋಗಿದ್ರ ಬಗ್ಗೆ ಎಲ್ಲದರ ಬಗ್ಗೆನೂ ಕೂಡ ನಿಮಗೆ ಸವಿವರವಾಗಿ ಈ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈಗ ಅವರೇ ಮಾತನಾಡಿರುವಂಥ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದರಲ್ಲಿ ಅವರು ತಾವು ಮಾಡಿದಂಥ ತಪ್ಪು ಅಂದರೆ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಈ ನಟ ಶ್ರೀಧರ್ ಮಾಡಿದಂಥ ತಪ್ಪಿನ ಬಗ್ಗೆನೂ ಕೂಡ ಅವರೇ ಸ್ವತಃ ಮಾತನಾಡಿದ್ದಾರೆ. ಹಾಗಾದರೆ ಶ್ರೀಧರ್ ಈ ತನ್ನ ತಪ್ಪಿನ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಗೆ ನೇಮು, ಫೇಮು ಅಥವಾ ಪಾಪ್ಯುಲಾರಿಟಿ ಅಥವಾ ಸೆಲೆಬ್ರಿಟಿ ಎನ್ನುವಂಥ ಒಂದು ಪಟ್ಟ ಬಂದ ಬಳಿಕ ನಾವು ಕೆಲವೊಂದಷ್ಟು ಬಂದಂತಹ ಮೆಟ್ಟಿಲುಗಳನ್ನು, ಅದರಲ್ಲೂ ಕೂಡ ನಾವು ಹತ್ತಿ ಬಂದಂತಹ ಏಣಿಯನ್ನು ಒದೆಯುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಸಾಕಷ್ಟು ಜನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಬಣ್ಣದ ಲೋಕದ ಆಕರ್ಷಣೆ ದೊಡ್ಡ ಆಕರ್ಷಣೆಯೇ ಸರಿ. ಇದು ಕಿರುತೆರೆ ಇರಲಿ, ಬೆಳ್ಳಿತೆರೆ ಇರಲಿ, ಈ ಕನಸೆಂಬ ಕುದುರೆಯನ್ನೇರಿದಂಥ ಅನೇಕರು ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಕಡೆ ಬರ್ತಾರೆ. ಕೆಲವರು ಇದರಲ್ಲಿ ಗೆಲ್ತಾರೆ, ಕೆಲವರು ಇದರಲ್ಲಿ ಸೋಲ್ತಾರೆ. ಇನ್ನು ಸಾಮಾನ್ಯವಾಗಿ ಚಿತ್ರರಂಗ ಅಂದರೆ ಅನೇಕರು ಮೂಗು ಮುರಿತಾರೆ. ಹೀಗಾಗಿ ಹಲವರು ಮನೆಯವರ ವಿರೋಧವನ್ನು ಕಟ್ಟಿಕೊಂಡು ಈ ಬಣ್ಣದ ಲೋಕದ ಭವಿಷ್ಯವನ್ನು ಹುಡುಕ್ತಾ ಇರ್ತಾರೆ. ಹೆತ್ತವರಿಂದ ದೂರವಾಗಿ ಸಾಧನೆಯ ಶಿಖರವೇರಬೇಕು ಅನ್ನುವಂಥ ಶಪಥವನ್ನು ಮಾಡಿ ಹಗಲು ಇರುಳು ಅನ್ನುವಂತಹ ಯಾವುದೇ ಭೇದ ಭಾವ ಮಾಡದೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಕೆಲವೊಮ್ಮೆ ಈ ಪ್ರಯತ್ನದಲ್ಲಿ ಅಗ್ನಿ ಪರೀಕ್ಷೆಗಳು ಎದುರಾಗ್ತವೆ. ಅವುಗಳಲ್ಲಿ ಸೋಲ್ತಾರೆ, ಕೆಲವರು ಗೆಲ್ತಾರೆ. ಆದರೆ ಗೆದ್ದಂಥವರು ತಾವು ಗೆದ್ದು ಬಂದಂತಹ ಹಾದಿಯನ್ನು ಮರಿತಾರೆ ಅನ್ನೋದು ಸತ್ಯ. ಇದರಿಂದ ಕೆಲವರ ಕನಸು ಕಮರಿ ಹೋಗ್ತದೆ, ಯಾರದು ಸೋತವರದು. ಇನ್ನು ಕೆಲವರಿಗೆ ಆರೋಗ್ಯ ಕೈ ಕೊಡುತ್ತದೆ. ಉದಾಹರಣೆಗೆ ವಧು ಮತ್ತು ಪಾರು ಖ್ಯಾತಿಯ ನಟ ಶ್ರೀಧರ್ ಅವರ ಬದುಕನ್ನು ತೆಗೆದುಕೊಳ್ಳಿ. ಇವರು ಕೂಡ ಹಾಗೆ ಸಾಧನೆಯ ಉತ್ತುಂಗತೆಯನ್ನೇ ಏರಿ ನಟನೆ ಎನ್ನುವಂತಹ ಈ ಕಲಾಭೂಮಿಕೆಯಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂತಹ ನಟ. ಈ ನಟನಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನ ಬಳಗವಿದೆ. ಶ್ರೀಧರ್ ಕನ್ನಡ ಕಿರುತೆಯ ಖ್ಯಾತ ನಟ ಅಂತಲೇ ಎಲ್ಲರೂ ಕೂಡ ಗುರುತಿಸ್ತಾರೆ, ಖ್ಯಾತ ಕಲಾವಿದ ಅಂತೇಳಿ ಗುರುತಿಸ್ತಾರೆ. ಕಳೆದ ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯಕ್ಕೀಡಾಗಿರುವಂತಹ ನಟ ಶ್ರೀಧರ್ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಗುರುತು ಸಿಗದಷ್ಟು ಬದಲಾಗಿದ್ದಾರೆ. ಆರ್ಥಿಕ ಸಹಾಯಕ್ಕಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಶ್ರೀಧರ್ ಅವರ ಅನಾರೋಗ್ಯದ ಕುರಿತು ಕಮಲಿ ಧಾರಾವಾಹಿ ಖ್ಯಾತಿಯ ಅಂಕಿತಾ ಮಾಹಿತಿಯನ್ನು ಹಂಚಿಕೊಂಡಿದ್ದು ವಿಡಿಯೋ ಮೂಲಕ ಸಹಾಯ ಮಾಡುವಂತೆ ಮೊದಲ ಬಾರಿಗೆ ಮನವಿಯನ್ನು ಮಾಡಿದ್ದಾರೆ. ಅದಾದ ಬಳಿಕ ಸ್ವಪ್ನ ದೀಕ್ಷಿತ್, ವರ್ಷಿತಾ ಸೇನಿ ಸೇರಿ ಹಲವರು ಈ ಕಿರುತೆರೆಯ ಕಲಾವಿದರು ನಟ ಶ್ರೀಧರ್ ಅವರ ಈ ಕಷ್ಟದ ಬದುಕಿನ ಬಗ್ಗೆ ಒಂದಷ್ಟು ಮನಮಿಡಿಯುವಂತಹ ವಿಡಿಯೋವನ್ನು ಮಾಡಿ ಪ್ರಮುಖವಾಗಿ ಸಹಾಯ ಮಾಡುವಂತೆ ಕೋರಿಕೊಳ್ಳುತ್ತಾರೆ. ಈ ಮನವಿಗೆ ಸ್ಪಂದಿಸಿದಂತಹ ಸಹೃದಯತೆಯ ಕನ್ನಡಿಗರು ದೊಡ್ಡ ಮಟ್ಟದಲ್ಲೇ ಸಹಾಯವನ್ನು ಮಾಡ್ತಾರೆ. ಕೆಲವೊಂದಷ್ಟು ಜನ ಹಿರಿಯ ಕಲಾವಿದರು ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಧರ್ ಅವರ ಆರೋಗ್ಯವನ್ನು ವಿಚಾರಿಸುತ್ತಾರೆ. ಈ ರೀತಿ ವಿಚಾರಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಮನ ಮಿಡಿಯುವಂತಹ ಮತ್ತು ಎಂಥವರ ಕಲ್ಲು ಹೃದಯವು ಕೂಡ ಕರಗುವಂತಹ ಕಹಾನಿಗಳು ಹೊರಗಡೆ ಬರ್ತವೆ. ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಹೋಗ್ತವೆ. ಇವರೆಲ್ಲರ ಮನವಿಗೆ ಜನಸಾಮಾನ್ಯರಿಂದ ಮತ್ತು ಕಿರುತೆರೆಯ ಬಾಕಿ ಕಲಾವಿದರಿಂದ ಸ್ಪಂದನೆ ಸಿಗ್ತದೆ. ಇದರ ನಡುವೆ ಈಗ ನಟ ಶ್ರೀಧರ್ ತಮ್ಮ ವೈಯಕ್ತಿಕ ಬದುಕಿನ ಕೆಲವು ಖಾಸಗಿ ಪುಟಗಳನ್ನು ತಿರುವಿ ಹಾಕ್ತಾ ಇದ್ದಾರೆ. 30 ವರ್ಷ ಆದ ಮೇಲೆ ಅಮ್ಮ ನನ್ನನ್ನು ನೋಡಲು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಭಾವುಕರಾಗಿದ್ದಾರೆ. ಹೌದು, ಇದನ್ನು ನೀವು ನಂಬಲೇಬೇಕು. ಇದನ್ನು ಯಾರೋ ಮೂರನೇವರು ಹೇಳಿದರೆ ಬಹುಶಃ ಇದು ಉತ್ಪ್ರೇಕ್ಷೆ ಆದೀತು. ಆದರೆ ಇದನ್ನು ಸ್ವತಃ ಶ್ರೀಧರ್ ಅವರೇ ಹೇಳಿಕೊಂಡಿರೋದ್ರಿಂದ ಇದು ವಾಸ್ತವ, ಉತ್ಪ್ರೇಕ್ಷೆ ಅಲ್ಲ ಅಥವಾ ಕಪೋಲ ಕಲ್ಪಿತವೂ ಕೂಡ ಅಲ್ಲ.
ಮೊನ್ನೆ ಅಷ್ಟೇ ತಮ್ಮ ಸಾಂಸಾರಿಕ ಜೀವನ, ತಮ್ಮ ಹೆಂಡತಿ ಓಡಿ ಹೋದ ಬಗ್ಗೆ ಮಾತನಾಡಿದಂತ ಶ್ರೀಧರ್ ಇದೀಗ ಅಮ್ಮ ಅಂದ್ರೆ ಅಮೃತದ ಕಡಲು ಅಂತೇಳಿ ಹೇಳಿದ್ದಾರೆ. ಕುಟುಂಬಸ್ಥರಿಂದ ದೂರವಾಗಿ ಜೀವನ ನಡೆಸುತ್ತಿರುವುದಾಗಿಯೂ ಕೂಡ ಹೇಳಿದ್ದಾರೆ. ತಮ್ಮ ಬದುಕಿನಲ್ಲಿ ನಡೆದಂತಹ ಕೆಲವೊಂದಷ್ಟು ಘಟನೆಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾರೆ. ನಟ ಶ್ರೀಧರ್ 6ನೇ ತರಗತಿಯಲ್ಲಿದ್ದಾಗಲೇ ತನ್ನ ತಂದೆ ತೀರಿಕೊಂಡ್ರು ಅಂತೇಳಿ ಹೇಳ್ತಾರೆ. ಆಗ ನಾವು ಬೀದಿಗೆ ಬಂದು ಬಿಟ್ವಿ ಅಂತಲೂ ಕೂಡ ಶ್ರೀಧರ್ ಅಳಲನ್ನು ತೋಡಿಕೊಳ್ತಾರೆ. ತಂದೆ ತೀರಿಕೊಂಡ ನಂತರ ಕೆಲಸಗಳನ್ನು ಮಾಡಿಕೊಂಡು ನಮ್ಮೆಲ್ಲ ಚಿಕ್ಕ ಮನೆಯಲ್ಲಿ ಸಾಕ್ತಾ ಇದ್ರು ನಮ್ಮ ತಾಯಿ ಅಂತ ಹೇಳ್ಬಿಟ್ಟು ತಾಯಿಯ ದೊಡ್ಡತನವನ್ನು ವಿವರಿಸ್ತಾರೆ. ಶ್ರೀಧರ್ ಮನೆಯಲ್ಲಿ ತುಂಬಾ ಕಷ್ಟ ಇತ್ತಂತೆ ಆ ದಿನಗಳಲ್ಲಿ. ನಾನು ನನ್ನ 22ರ ಹರೆಯದಲ್ಲಿ ಕಲಾವಿದನಾಗಬೇಕು ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಬಂದೆ ಅಂತ ಕೂಡ ಶ್ರೀಧರ್ ತಮ್ಮ ಬದುಕಿನ ಪುಟಗಳನ್ನು ತಿರುವಿ ಹಾಕ್ತಾರೆ. ಮುಂದುವರೆದು ಚಿಕ್ಕ ವಯಸ್ಸಿನಲ್ಲಿಯೇ ಸಂಬಂಧಗಳನ್ನು ಕಳೆದುಕೊಂಡು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿ ಸಾಂಸಾರಿಕ ಜೀವನದಲ್ಲೂ ಕೂಡ ನೊಂದುಕೊಂಡು ಎಲ್ಲವನ್ನು ಕೂಡ ಅನುಭವಿಸಿದ್ದೇನೆ ಅಂತ ಹೇಳ್ಬಿಟ್ಟು ಶ್ರೀಧರ್ ಹೇಳ್ತಾರೆ. ನನಗೆ 50 ವರ್ಷ. ಈ 50 ವರ್ಷದಲ್ಲಿ 30 ವರ್ಷ ಆದ ಮೇಲೆ ನನ್ನ ಅಮ್ಮ ನನ್ನನ್ನು ನೋಡಲು ಬಂದಿದ್ದಾರೆ, ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಂತಲೂ ಕೂಡ ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ. ಶ್ರೀಧರ್ಗೆ ಈಗ 50 ವರ್ಷ. 22ನೇ ಹರೆಯದಲ್ಲಿ ಕಲಾವಿದನೆಂಬ ಆಗಬೇಕು ಅನ್ನೋ ಆಸೆಯಿಂದ ಮನೆ ಬಿಟ್ಟು ಬಂದವರಾದ್ರಿಂದ ಅಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಅಂದರೆ 22ನೇ ವರ್ಷದಿಂದ 50ನೇ ವರ್ಷದವರೆಗೂ ಕೂಡ ಕಲಾವಿದನಾಗಬೇಕು ಅನ್ನುವಂಥ ಹಂಬಲ ಅವರಲ್ಲಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರು ನಟಿಸಿದಂಥ ಪ್ರತಿ ಪಾತ್ರಗಳು ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾವೆ. ನಟನೆಯಲ್ಲಿ ಪ್ರತಿದಿನವೂ ಕೂಡ ಕಲಿಯೋದಿರ್ತದೆ. ಆ ಕಲಿಯುವಿಕೆ ನಿತ್ಯ ಪ್ರೋಸೆಸ್ಸು. ಆ ಕಲಿಯುವಿಕೆಯ ಪ್ರೋಸೆಸ್ನಲ್ಲಿ ಶ್ರೀಧರ್ದು ದೊಡ್ಡ ಸಾಧನೆಯೇ ಸರಿ. ಅಭಿನಯಿಸಿದಂಥ ಪಾತ್ರಗಳಿಗೆ ಜೀವ ತುಂಬುತ್ತಾ ಕೊಟ್ಟಂತಹ ಜವಾಬ್ದಾರಿಯನ್ನ ನಿಷ್ಠೆಯಿಂದ ನಿಭಾಯಿಸ್ತಾ ಆ ಪಾತ್ರಕ್ಕೆ ಮತ್ತು ಅವರ ಮೇಲೆ ಇಟ್ಟಂತ ನಂಬಿಕೆಗೆ, ಶ್ರೀಧರ್ ಮೇಲೆ ಇಟ್ಟಂತಹ ನಿರ್ದೇಶಕರ ಇಟ್ಟಂತಹ ನಂಬಿಕೆಗೆ ಎಲ್ಲೂ ಕೂಡ ಕಿಂಚಿತ್ತು ಲೋಪ ಬರದ ರೀತಿಯಲ್ಲಿ ಎಲ್ಲರನ್ನು ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋದದ್ರಲ್ಲಿ ಶ್ರೀಧರ್ ಎತ್ತಿದ ಕೈ. ತಮ್ಮಂದಿರೂ ಕೂಡ ಅಮ್ಮಂದಿರೂ ಕೂಡ ಎಲ್ಲರೂ ಕೂಡ ಇವರಿಂದ ದೂರ ಇದ್ರು. ಅಮ್ಮ ತಮ್ಮಂದಿರು ಎಲ್ಲರೂ ಕೂಡ ಇವರಿಂದ ದೂರ ಇದ್ರು. ಇವರಿಂದ ದೂರ ಇರೋದಕ್ಕೆ ಕಾರಣವೂ ಕೂಡ ಇದೆ. ಆದರೆ ಮೊದಲಿನಿಂದ ಜೀವನದಲ್ಲಿ ಬದುಕಬೇಕನ್ನುವಂಥ ಆಸೆ ಇತ್ತು. ಆ ಆಸೆ ಈಗ ಇನ್ನಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ನಟ ಶ್ರೀಧರ್ ಆಸ್ಪತ್ರೆಯ ಬೆಡ್ ಮೇಲೆ ನರಳುತ್ತಾ ಹೇಳುವಾಗ ಎಂಥವ್ರಿಗಾದ್ರೂ ಕೂಡ ಒಂದು ಕ್ಷಣ ಶಾಕ್ ಆಗಲೇಬೇಕು, ಬೇಸರ ಆಗಲೇಬೇಕು, ಕನಿಕರ ಹುಟ್ಟಲೇಬೇಕು. ಕಾರಣ ಏನು ಅಂತ ಹೇಳಿದ್ರೆ ಶ್ರೀಧರ್ ಬದುಕೆ ಆ ರೀತಿ ಇದೆ. ಶ್ರೀಧರ್ ಅವರೇ ಈಗಾಗಲೇ ಹೇಳಿದಂತೆ ಬದುಕಲ್ಲಿ ಎಲ್ಲನೂ ಕೂಡ ನೋಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಸಂಬಂಧಗಳನ್ನು ಮುರ್ಕೊಂಡಿದ್ದಾರೆ. ಆರ್ಥಿಕವಾಗಿಯೂ ಕೂಡ ಸಿಕ್ಕಾಬಟ್ಟೆ ನಷ್ಟವನ್ನು ಅನುಭವಿಸಿ ಎಲ್ಲಾ ತರದ ಏಟುಗಳನ್ನು ಕೂಡ ತಿಂದಿದ್ದಾರೆ. ನಂಬಿ ಪ್ರೀತಿಸಿ ಮದುವೆಯಾದಂಥ ಹೆಂಡತಿ ಆಸ್ತಿ ಪತ್ರದ ಸಮೇತ ಎಲ್ಲವನ್ನು ಕೂಡ ಹೊತ್ಕೊಂಡು ಹೋದಂಥ ಸಂದರ್ಭದಲ್ಲಿ, ಮನೆಯಿಂದ ಹೊತ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಏನೂ ಇಲ್ಲದೆ ಮತ್ತೆ ಝೀರೋದಿಂದ ತನ್ನ ಈ ಒಂದು ಶ್ರೇಯಾಭಿವೃದ್ಧಿಯನ್ನು ಅಥವಾ ಆರ್ಥಿಕವಾಗಿ ಮತ್ತಷ್ಟು ಬಲಶಾಲಿ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತು ಮತ್ತೆ ಈ ವೃತ್ತಿ ಭೂಮಿಯಲ್ಲಿ ಅಂದರೆ ಈ ಬಣ್ಣದ ಲೋಕದಲ್ಲಿ ಮತ್ತೆ ಬಣ್ಣ ಹಚ್ಚೋಕೆ ಶುರು ಮಾಡಿ ನಟಿಸೋಕೆ ಕೆಲಸವನ್ನು ಶುರು ಮಾಡಿ ಹಗಲು ರಾತ್ರಿ ಎನ್ನದೆ ನಟಿಸಿ ತನ್ನ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಸಾಂಸಾರಿಕ ಜೀವನದಲ್ಲಿ ಶ್ರೀಧರ್ ಪೆಟ್ಟು ತಿಂದಷ್ಟು ಬಹುಶಃ ಯಾರ ಜೀವನದಲ್ಲೂ ಕೂಡ ತಿಂದಿಲ್ವೇನೋ ಅಷ್ಟು ಪೆಟ್ಟನ್ನು ಶ್ರೀಧರ್ ತಿಂದಿದ್ದಾರೆ. ಆದರೆ ಇವತ್ತಿಗೆ ಯಾರೂ ಕೂಡ ಇಲ್ಲ. ಇವತ್ತಿಗೆ ಬಂದಿರೋದು ಕೊನೆಗೆ ಇವರು ನೆಗ್ಲೆಕ್ಟ್ ಮಾಡಿದಂತಹ ಅಮ್ಮ ತಮ್ಮಂದಿರು ಮಾತ್ರ. ಹೌದು, ಇವತ್ತಿಗೆ ಶ್ರೀಧರ್ ಅವರನ್ನ ಪೋಷಿಸ್ತಿರೋದು, ಒಂದು ರೀತಿಯಲ್ಲಿ ಪಾಲನೆ ಮಾಡ್ತಾ ಇರುವಂಥದ್ದು, ಆರೈಕೆ ಮಾಡ್ತಾ ಇರುವಂಥದ್ದು ಇವರ ಅಮ್ಮ ಮತ್ತು ಇವರ ಸಹೋದರರು, ಒಡಹುಟ್ಟಿದ ಸಹೋದರರು. ಅದಕ್ಕೆ ಹೇಳೋದು, ನಮ್ಮ ಕಷ್ಟದಲ್ಲಿ ನಮಗೆ ಆಗೋದು ನಮ್ಮವರು ಮಾತ್ರ, ಬೇರೆ ಯಾರೂ ಕೂಡ ಇಲ್ಲ. ನಿಮ್ಮ ಬಳಿ ದುಡ್ಡಿದೆಯಾ, ನಿಮ್ಮ ಬಳಿ ಆಸ್ತಿ ಪಾಸ್ತಿ ಇದೆಯಾ, ನಿಮ್ಮ ಬಳಿ ಹೆಸರು ಅಂತಸ್ತು ಐಶ್ವರ್ಯ ಇದೆಯಾ, ಎಲ್ಲರೂ ಕೂಡ ಇದ್ದಾರೆ. ನಿಮ್ಮ ಬಳಿ ಏನೂ ಇಲ್ವಾ, ಆಸ್ಪತ್ರೆ ಸೇರಿದ್ರಾ, ಬೆಡ್ ಸೇರಿದ್ರಾ, ಅವತ್ತಿಗೆ ನಿಮ್ಮ ಬಳಿ ಯಾರೂ ಕೂಡ ಇಲ್ಲ. ಯಾರು ಬರೋದೂ ಇಲ್ಲ, ಯಾರು ನಿಮ್ಮ ಕಷ್ಟವನ್ನು ಆಲಿಸೋದೂ ಇಲ್ಲ, ಯಾರು ನಿಮ್ಮ ಕಷ್ಟಕ್ಕೆ ಆಗೋದೂ ಕೂಡ ಇಲ್ಲ. ಇದಕ್ಕೆ ಸ್ಪಷ್ಟವಾದಂಥ ನಿದರ್ಶನ ಮತ್ತು ಈಗ ಜೀವಂತ ಸಾಕ್ಷಿಯಾಗಿ ನಿಲ್ಲೋದೆ ಈ ಶ್ರೀಧರ್ ಅಂತಲೇ ಹೇಳ್ಬೋದು. ಶ್ರೀಧರ್ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಕೆಲವೊಂದಷ್ಟು ತಪ್ಪುಗಳು ಇವತ್ತು ಅವರ ಬದುಕನ್ನ ಮತ್ತೆ ಲಯಕ್ಕೆ ಬರುವಂತೆ ಮಾಡುತ್ತಾ ಇಲ್ವಾ ಅನ್ನುವಂಥದ್ದು ಒಂದನೇ ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ, ಅವರು ಹುಷಾರಾಗಿ ಆದಷ್ಟು ಬೇಗ ವಾಪಸ್ ಬಂದ ಮೇಲೆ ತಮ್ಮ ಜೀವನದಲ್ಲಿ ಮಾಡಿದಂಥ ತಪ್ಪುಗಳನ್ನು ತಿದ್ದಿಕೊಳ್ಳುವಂಥ ಅವಕಾಶ ಇದ್ದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿ ಅನ್ನೋದು ನಮ್ಮ ಮನವಿ ಕೂಡ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಶ್ರೀಧರ್ ಅವರ ಈ ಕಷ್ಟದ ದಿನಗಳ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಇದೇ ರೀತಿ ಶ್ರೀಧರ್ ಅವರ ರೀತಿ ತಮ್ಮ ಈ ಸಾಧನೆಯ ಉತ್ತುಂಗದಲ್ಲಿ ಅಥವಾ ತಾವು ಹೋಗ್ತಿರುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಈ ಸರಣಿಯಲ್ಲಿ ಎಲ್ಲೋ ಒಂದು ಕಡೆ ಹಣ ಮತ್ತು ಹೆಸರು, ಅಂತಸ್ತು, ಐಶ್ವರ್ಯ
ಎಲ್ಲವೂ ಕೂಡ ಅರ್ಧದಲ್ಲಿ ಬಂತು ಅಂದ ತಕ್ಷಣ ತಾವು ಬೆಳೆದು ಬಂದಂಥ ಹಾದಿಯನ್ನು ಮರೆತು ಎಲ್ಲವನ್ನು ಕೂಡ ಧಿಕ್ಕರಿಸಿ ಹೋದವರಿಗೆ ಇದೊಂದು ನೀತಿ ಪಾಠ ಆಗಬಲ್ಲದು ಅಂತಲೂ ಕೂಡ ಅನಿಸುತ್ತಾ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.